ಕರ್ನಾಟಕ ಬಾಡಿಗೆದಾರರಿಗೆ ಇದೀಗ ಸಿಹಿ ಸುದ್ದಿಯನ್ನ ಕೊಡ್ತಾ ಇದೆ. ರಾಜ್ಯದಲ್ಲಿ ಬಾಡಿಗೆ ಮನೆಗಳ ನಿಯಮಗಳನ್ನ ಬದಲಾಯಿಸಲು ಮುಂದಾಗಿದೆ ಸರ್ಕಾರ. ಕರ್ನಾಟಕ ಸರ್ಕಾರ ಬಾಡಿಗೆದಾರರಿಗೆ ಸಿಹಿ ಸುದ್ದಿಯನ್ನ ಕೊಡ್ತಾ ಇದೆ. ರಾಜ್ಯದಲ್ಲಿ ಬಾಡಿಗೆ ಮನೆಗಳ ನಿಯಮಗಳನ್ನ ಬದಲಾಯಿಸಲು ಮುಂದಾಗಿದೆ ಸರ್ಕಾರ. ಕರ್ನಾಟಕ ಬಾಡಿಗೆ ಕಾಯ್ದೆ 1999ಕ್ಕೆ ತಿದ್ದುಪಡಿ ತರಲು ನಿರ್ಧಾರವನ್ನ ತೆಗೆದುಕೊಂಡಿತ್ತು. ಬಾಡಿಗೆ ತಿದ್ದುಪಡಿ ವಿಧೇಯಕ 2025ರಲ್ಲಿ ವಿಧಾನಸಭೆಯಲ್ಲಿ ಇದೀಗ ಮಂಡನೆ ಆಗಿದೆ. ಮಾಲೀಕರು ಮತ್ತು ಬಾಡಿಗೆದಾರರ ನಡುವೆ ಹೆಚ್ಚಿದ ಸಂಘರ್ಷ ಈ ವಿಚಾರ ಕುರಿತಂತೆ ಇದನ್ನು ತಡೆಯಲು ಮತ್ತು ಸಮಸ್ಯೆಗಳನ್ನ ಬಗೆಹರಿಸಲು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತ ಸರ್ಕಾರ ಕೂಡ ಚಿಂತನೆಯನ್ನು ನಡೆಸಿದೆ. ರಾಜ್ಯ ಸರ್ಕಾರ ಕರ್ನಾಟಕ ಬಾಡಿಗೆ ತಿದ್ದುಪಡಿ ತರಲು ಮುಂದಾಗಿರುವಂತದ್ದು. ಸಚಿವ ಎಚ್.ಕೆ. ಪಾಟೀಲ್ ವಿಧಾನಸಭೆಯಲ್ಲಿ ವಿಧೇಯಕ ಮಂಡನೆಯನ್ನ ಮಾಡಿದ್ದಾರೆ. ಈ ತಿದ್ದುಪಡಿಯಿಂದ ಬಾಡಿಗೆದಾರ ಮನೆ ಮಾಲೀಕ ಇಬ್ಬರಿಗೂ ಕೂಡ ಹೊಸ ನಿಯಮ ಅನ್ವಯ ಆಗುತ್ತೆ. ಕರ್ನಾಟಕದ ಬಾಡಿಗೆದಾರರಿಗೆ ಒಂದು ರೀತಿಯಾದಂತಹ ಸಿಹಿ ಸುದ್ದಿ ಆದ್ರೆ ಇದು ಮಾಲೀಕರಿಗೆ ಒಂದು ರೀತಿಯಾದಂತಹ ಇದು ಸಂಕಷ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಇದೀಗ ಕರ್ನಾಟಕ ಸರ್ಕಾರ ಒಂದು ರೂಲ್ಸ್ ಅನ್ನ ಮಾಡಿದೆ. ಬಾಡಿಗೆ ತಗೊಳ್ತಾ ಇದ್ದಾರೆ ಅಂತ ಅಂದ್ರೆ ಅಡ್ವಾನ್ಸ್ ಆಗಿ ನಾವು ಏನು ಅಮೌಂಟ್ ಅನ್ನ ಕೊಡ್ತಾ ಇರ್ತೀವಿ, ಒಂದು ಅಮೌಂಟ್ ಅನ್ನ ಇಷ್ಟಂತ ಅಮೌಂಟ್ ಅನ್ನ ಅದನ್ನ ಮಾಲೀಕರೇ ನಿರ್ಧಾರ ಮಾಡ್ತಿದ್ರು. ಇಲ್ಲ ನೀವು 1 ವರ್ಷದ್ದು ನಮಗೆ 11 ತಿಂಗಳದ್ದು ನಮಗೆ ಅಡ್ವಾನ್ಸ್ ಅನ್ನ ಕೊಡಬೇಕಾಗುತ್ತೆ ಮುಂಚೆ ಅಂತ. ಆದ್ರೆ ಈಗ ಸರ್ಕಾರದ ನಿಯಮದ ಪ್ರಕಾರ 2-3 ತಿಂಗಳದ್ದು ಅಡ್ವಾನ್ಸ್ ಅನ್ನ ಕೊಡಬೇಕಷ್ಟೇ. 2 ತಿಂಗಳದ್ದು ಕೊಟ್ರೆ ಮುಗೀತು. ಅದಕ್ಕಿಂತ ಜಾಸ್ತಿ ಅಡ್ವಾನ್ಸ್ ಅನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಮಾಲೀಕರು. ಇನ್ನು ಬಾಡಿಗೆ ಆದ ತಕ್ಷಣ ಏನು ಬಾಡಿಗೆಗೆ ಅಂತ ಜನ ಬಂದ್ಬಿಟ್ಟು ಅದನ್ನ ಒಂದು 15 ದಿನಗಳ ಒಳಗಡೆ ಇಲ್ಲ 1 ವೀಕ್ ಒಳಗಡೆ ನೀವು ಅದನ್ನ ಅಗ್ರಿಮೆಂಟ್ ಮಾಡ್ಕೊಂಡು ಬಿಡಬೇಕು. ಈ ವಿಚಾರವಾಗಿ ಒಂದಿಷ್ಟು ರೂಲ್ಸ್ ಅನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡು ಬಂದಿದೆ. ಆದ್ರೆ ಇದು ಕೆಲವೊಬ್ರು ಮಾಲೀಕರ ಸಂಕಷ್ಟ ಏನಂತ ಅಂದ್ರೆ 2 ತಿಂಗಳ ಅಡ್ವಾನ್ಸ್ ನಾವು ತಗೊಂಡ್ಬಿಟ್ರೆ ಕೆಲವೊಬ್ರು 2 ತಿಂಗಳು ರೆಂಟೇ ಕೊಟ್ಟಿರೋದಿಲ್ಲ ನಮಗೆ. ಈಗ ಒಬ್ರು ರೆಂಟ್ ತಗೊಂಡು ಬಾಡಿಗೆದಾರ ರೆಂಟಲ್ಲಿ ಇದ್ದು ಅದನ್ನ ವಾಪಸ್ ಮನೆ ಬಿಡುವಂತ ಸಂದರ್ಭದಲ್ಲಿ ಅವ್ರು ತೆಗೆದುಕೊಳ್ತಾರೆ. ಒಂದು ಪೇಂಟಿಂಗ್ ಬಿಲ್ ಅಂತ ಇರುತ್ತೆ, ಪೇಂಟಿಂಗಿಗೆ ಅಂತ ಅವ್ರು ಪೇ ಮಾಡಬೇಕಾಗುತ್ತೆ ಬಾಡಿಗೆದಾರ. ಅದ್ರ ಜೊತೆಗೆ ಏನು ಅಡ್ವಾನ್ಸ್ ಅಲ್ಲಿ ಇರುತ್ತೋ ಅದರಲ್ಲಿ ಅವರು ಅದು ಇದು ಹೇಳಿ ಎಲ್ಲನೂ ಕೂಡ ಒಂದು 60,000 ಕೊಟ್ಟಿದ್ದಾರೆ ಅಂತ ಅಂದ್ರೆ ಅದರಲ್ಲಿ 30,000 ಅವರಿಗೆ ಹೋಗ್ಬಿಟ್ಟಿರುತ್ತೆ. ಸೊ ಇಷ್ಟರ ಮಟ್ಟಿಗೆ ಅಲ್ಲಿ ಆಗ್ತಾ ಇರುತ್ತೆ. ಆದ್ರೆ ಇದನ್ನ ತಡಿಬೇಕು ಅಂತ ಸರ್ಕಾರ ಬಾಡಿಗೆದಾರ ಕೇವಲ 2 ತಿಂಗಳದ್ದು ಒಂದು ಅಡ್ವಾನ್ಸ್ ಅನ್ನ ಕೊಟ್ರೆ ಸಾಕು ಅಂತ ಸರ್ಕಾರ ನಿಯಮವನ್ನ ಜಾರಿಗೊಳಿಸಿದ್ದು. ಆದ್ರೆ ಇದಕ್ಕೆ ಮಾಲೀಕರ ಸಂಘರ್ಷ ಯಾಕೆ 2 ತಿಂಗಳದೇ ಯಾಕೆ? ಇದು ನಮಗೆ ಲಾಸ್ ಆಗುತ್ತೆ. ಒಬ್ಬೊಬ್ರು ರೆಂಟ್ ಕೊಡದೆ ಹಾಗೆ ಹೋಗ್ಬಿಡ್ತಾರೆ. ನಾವು ಅವಾಗ ಏನು ಮಾಡೋದು? ಇನ್ನು ಪೇಂಟಿಂಗ್ ಬಿಲ್ಲು ಆದ ಬಿಲ್ಲು ಎಲ್ಲ ಬಿಲ್ಗಳಿರುತ್ತೆ. ಇದೆಲ್ಲ ನಮ್ಗೆ ಹೊರೆ ಆಗುತ್ತೆ. ನಮ್ಮ ಮೇಲೆ ಇದು ನಮ್ಮ ತಲೆ ಮೇಲೆ ಬರುತ್ತೆ. ಹಾಗಾಗಿ ಈ ರೂಲ್ಸನ್ನು ಬದಲಾಯಿಸಬೇಕು. ಇದನ್ನು ನಾವು ಒಪ್ಕೊಳ್ಳೋದಿಲ್ಲ ಅಂತ ಬಾಡಿಗೆ ಮಾಲೀಕರು ಇದಕ್ಕೆ ಒಂದು ಸಂಘರ್ಷವನ್ನು ಮಾಡ್ತಾ ಇರುವಂಥದ್ದು. ಇದನ್ನು ತಡೆಯಲು ಮತ್ತು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸರ್ಕಾರ ಒಂದು ನಿಯಮವನ್ನು ತೆಗೆದುಕೊಂಡಿದೆ. ಅಂದರೆ ಸಂಘರ್ಷಗಳು ಬೇಡ, ಅದೇನಾಗುತ್ತೋ ಅಂದರೆ ಒಂದು ರೀತಿ ರೂಲ್ಸ್ ಮಾಡಿಬಿಟ್ರೆ ಈ ರೂಲ್ಸಲ್ಲಿ ಜನ ಎಲ್ಲ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈಗ ಅವರು 1 ತಿಂಗಳು ಒಂದು 11 ತಿಂಗಳು ಅಡ್ವಾನ್ಸು 2 ವರ್ಷದ ಅಡ್ವಾನ್ಸು ಅಂತ ಅವ್ರು ಬೇಕಾಬಿಟ್ಟು ಹೇಳ್ತಾರೆ. ಅದನ್ನು ಬಾಡಿಗೆದಾರಂಗೂ ಕೊಡೋಕ್ಕಾಗಲ್ಲ, ಅವನಿಗೂ ಕೂಡ ಕಷ್ಟ ಇರುತ್ತೆ. ಸೊ ಇದೆಲ್ಲ ಇವೆರಡು ಸಂಘರ್ಷ ಬೇಡವೇ ಬೇಡ, ಇದಕ್ಕೊಂದು ಹೊಸ ರೂಲ್ಸ್ ತಗೊಂಡ್ಬರೋಣ ಅಂತ ರಾಜ್ಯ ಸರ್ಕಾರ ಈ ನಿಯಮವನ್ನು ಅನ್ವಯ ಮಾಡಿರುವಂಥದ್ದು. ಇದು ಕರ್ನಾಟಕ ಬಾಡಿಗೆ ಕಾಯ್ದೆಯಡಿ 1999ಕ್ಕೆ ತಿದ್ದುಪಡಿ ತರಲು ನಿರ್ಧಾರವನ್ನು ಮಾಡಿದ್ರು. ಆದರೆ ಇದೀಗ 2025ಕ್ಕೆ ವಿಧಾನಸಭೆಯಲ್ಲಿ ಮಂಡನೆ ಆಗಿರುವಂಥದ್ದು. ಅಂದರೆ ಯಾವ ರೀತಿಯಾದಂಥ ತಿರುವನ್ನು ಪಡೆದುಕೊಳ್ತಾವೆ ಕಾದು ನೋಡಬೇಕು. ಯಾವ ರೀತಿಯಾದಂಥ ಸಂಘರ್ಷಗಳು ಇಲ್ಲಿ ಉದ್ಭವ ಆಗ್ತವೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.